ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣದ ಸುದ್ದಿ ಇದು. ನಾಪತ್ತೆಯಾಗಿದೆಯಾ ಬರೋಬ್ಬರಿ 50 ಕೆಜಿ ಬಂಗಾರ, ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣ ಬಳಿಕ ಮತ್ತೊಂದು ಹಗರಣ. ಯಾರದ್ದೋ ಪಾಲಾಯ್ತ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣದ ಸಂದರ್ಭ ಅಕ್ರಮ ಆಗಿದೆ ಅನ್ನುವಂಥ ವಿಚಾರ. 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣಗಳ ಆರೋಪ ಒಂದಾದ ಮೇಲೆ ಒಂದು ಕೇಳಿ ಬರ್ತಾ ಇದೆ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ಆಗಿದೆ ಅನ್ನೋದು ಕ್ವಶನ್ ಮಾರ್ಕ್. 2022-23 ಅವಧಿಯಲ್ಲಿ ಅಕ್ರಮಗಳ ಸರಮಾಲೆಯೇ ಆಗಿದೆ ಅನ್ನೋದು, ಹಗರಣಗಳ ಸರಮಾಲೆ. ತಿರುಪತಿಯಲ್ಲಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಕಲಬೆರಕೆ ತುಪ್ಪ ಆಯ್ತು, ಕಲಬೆರಕೆ ತುಪ್ಪದ ನಂತರ ಕಳಪೆ ರೇಷ್ಮೆ ಆಯ್ತು. ಈಗ ಚಿನ್ನವನ್ನ ಅಕ್ರಮವಾಗಿ ಅಲ್ಲಿ ಕಣ್ಮರೆ ಆಗಿದೆ ಅನ್ನುವಂತ ವಿಚಾರ. ನೋಡಿ, ಹಳೆ ಫೋಟೋ ಮತ್ತೆ ಹೊಸ ಫೋಟೋವನ್ನ ತಾವು ಗಮನಿಸ್ತಾ ಇದ್ದೀರಾ. ಇದು ಕೋಟಿ ಕೋಟಿ ಚಿನ್ನ, ಇದು ನಾಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 2023-23 ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಲಾಗಿತ್ತು. 100 ಕೆಜಿ ಚಿನ್ನವನ್ನ ಬಳಸಿ ನವೀಕರಣ ಮಾಡಲಾಗಿತ್ತು. ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣದ ಸುದ್ದಿ ಇದು. ನಾಪತ್ತೆಯಾಗಿದೆಯಾ ಬರೋಬ್ಬರಿ 50 ಕೆಜಿ ಬಂಗಾರ, ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣ ಬಳಿಕ ಮತ್ತೊಂದು ಹಗರಣ. ಯಾರದ್ದೋ ಪಾಲಾಯ್ತ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣದ ಸಂದರ್ಭ ಅಕ್ರಮ ಆಗಿದೆ ಅನ್ನುವಂಥ ವಿಚಾರ. 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣಗಳ ಆರೋಪ ಒಂದಾದ ಮೇಲೆ ಒಂದು ಕೇಳಿ ಬರ್ತಾ ಇದೆ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ಆಗಿದೆ ಅನ್ನೋದು ಕ್ವಶನ್ ಮಾರ್ಕ್. 2022-23 ಅವಧಿಯಲ್ಲಿ ಅಕ್ರಮಗಳ ಸರಮಾಲೆಯೇ ಆಗಿದೆ ಅನ್ನೋದು, ಹಗರಣಗಳ ಸರಮಾಲೆ. ತಿರುಪತಿಯಲ್ಲಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಕಲಬೆರಕೆ ತುಪ್ಪ ಆಯ್ತು, ಕಲಬೆರಕೆ ತುಪ್ಪದ ನಂತರ ಕಳಪೆ ರೇಷ್ಮೆ ಆಯ್ತು. ಈಗ ಚಿನ್ನವನ್ನ ಅಕ್ರಮವಾಗಿ ಅಲ್ಲಿ ಕಣ್ಮರೆ ಆಗಿದೆ ಅನ್ನುವಂತ ವಿಚಾರ. ನೋಡಿ, ಹಳೆ ಫೋಟೋ ಮತ್ತೆ ಹೊಸ ಫೋಟೋವನ್ನ ತಾವು ಗಮನಿಸ್ತಾ ಇದ್ದೀರಾ. ಇದು ಕೋಟಿ ಕೋಟಿ ಚಿನ್ನ, ಇದು ನಾಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 2023-23 ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಲಾಗಿತ್ತು. 100 ಕೆಜಿ ಚಿನ್ನವನ್ನ ಬಳಸಿ ನವೀಕರಣ ಮಾಡಲಾಗಿತ್ತು. ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣದ ಸುದ್ದಿ ಇದು. ನಾಪತ್ತೆಯಾಗಿದೆಯಾ ಬರೋಬ್ಬರಿ 50 ಕೆಜಿ ಬಂಗಾರ, ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣ ಬಳಿಕ ಮತ್ತೊಂದು ಹಗರಣ. ಯಾರದ್ದೋ ಪಾಲಾಯ್ತ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣದ ಸಂದರ್ಭ ಅಕ್ರಮ ಆಗಿದೆ ಅನ್ನುವಂಥ ವಿಚಾರ. 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣಗಳ ಆರೋಪ ಒಂದಾದ ಮೇಲೆ ಒಂದು ಕೇಳಿ ಬರ್ತಾ ಇದೆ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ಆಗಿದೆ ಅನ್ನೋದು ಕ್ವಶನ್ ಮಾರ್ಕ್. 2022-23 ಅವಧಿಯಲ್ಲಿ ಅಕ್ರಮಗಳ ಸರಮಾಲೆಯೇ ಆಗಿದೆ ಅನ್ನೋದು, ಹಗರಣಗಳ ಸರಮಾಲೆ. ತಿರುಪತಿಯಲ್ಲಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಕಲಬೆರಕೆ ತುಪ್ಪ ಆಯ್ತು, ಕಲಬೆರಕೆ ತುಪ್ಪದ ನಂತರ ಕಳಪೆ ರೇಷ್ಮೆ ಆಯ್ತು. ಈಗ ಚಿನ್ನವನ್ನ ಅಕ್ರಮವಾಗಿ ಅಲ್ಲಿ ಕಣ್ಮರೆ ಆಗಿದೆ ಅನ್ನುವಂತ ವಿಚಾರ. ನೋಡಿ, ಹಳೆ ಫೋಟೋ ಮತ್ತೆ ಹೊಸ ಫೋಟೋವನ್ನ ತಾವು ಗಮನಿಸ್ತಾ ಇದ್ದೀರಾ. ಇದು ಕೋಟಿ ಕೋಟಿ ಚಿನ್ನ, ಇದು ನಾಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 2023-23 ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಲಾಗಿತ್ತು. 100 ಕೆಜಿ ಚಿನ್ನವನ್ನ ಬಳಸಿ ನವೀಕರಣ ಮಾಡಲಾಗಿತ್ತು. ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣದ ಸುದ್ದಿ ಇದು. ನಾಪತ್ತೆಯಾಗಿದೆಯಾ ಬರೋಬ್ಬರಿ 50 ಕೆಜಿ ಬಂಗಾರ, ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣ ಬಳಿಕ ಮತ್ತೊಂದು ಹಗರಣ. ಯಾರದ್ದೋ ಪಾಲಾಯ್ತ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣದ ಸಂದರ್ಭ ಅಕ್ರಮ ಆಗಿದೆ ಅನ್ನುವಂಥ ವಿಚಾರ.
2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣಗಳ ಆರೋಪ ಒಂದಾದ ಮೇಲೆ ಒಂದು ಕೇಳಿ ಬರ್ತಾ ಇದೆ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ಆಗಿದೆ ಅನ್ನೋದು ಕ್ವಶನ್ ಮಾರ್ಕ್. 2022-23 ಅವಧಿಯಲ್ಲಿ ಅಕ್ರಮಗಳ ಸರಮಾಲೆಯೇ ಆಗಿದೆ ಅನ್ನೋದು ಹಗರಣಗಳ ಸರಮಾಲೆ. ತಿರುಪತಿಯಲ್ಲಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಕಲಬೆರಕೆ ತುಪ್ಪ ಆಯ್ತು, ಕಲಬೆರಕೆ ತುಪ್ಪದ ನಂತರ ಕಳಪೆ ರೇಷ್ಮೆ ಆಯ್ತು. ಈಗ ಚಿನ್ನವನ್ನ ಅಕ್ರಮವಾಗಿ ಅಲ್ಲಿ ಕಣ್ಮರೆ ಆಗಿದೆ ಅನ್ನುವಂತ ವಿಚಾರ. ನೋಡಿ, ಹಳೆ ಫೋಟೋ ಮತ್ತೆ ಹೊಸ ಫೋಟೋವನ್ನ ತಾವು ಗಮನಿಸ್ತಾ ಇದ್ದೀರಾ. ಇದು ಕೋಟಿ ಕೋಟಿ ಚಿನ್ನ ಇದು ನಾಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 2023-23 ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಲಾಗಿತ್ತು. 100 ಕೆಜಿ ಚಿನ್ನವನ್ನು ಬಳಸಿ ನವೀಕರಣ ಮಾಡಲಾಗಿತ್ತು. ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣದ ಸುದ್ದಿ. ಇದು ನಾಪತ್ತೆಯಾಗಿದೆಯಾ ಬರೋಬ್ಬರಿ 50 ಕೆಜಿ ಬಂಗಾರ, ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣ ಬಳಿಕ ಮತ್ತೊಂದು ಹಗರಣ. ಯಾರದ್ದೋ ಪಾಲಾಯ್ತಾ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣದ ಸಂದರ್ಭ ಅಕ್ರಮ ಆಗಿದೆ ಅನ್ನುವಂಥ ವಿಚಾರ. 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣಗಳ ಆರೋಪ ಒಂದಾದ ಮೇಲೆ ಒಂದು ಕೇಳಿ ಬರ್ತಾ ಇದೆ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ಆಗಿದೆ ಅನ್ನೋದು ಕ್ವಶನ್ ಮಾರ್ಕ್. 2022-23 ಅವಧಿಯಲ್ಲಿ ಅಕ್ರಮಗಳ ಸರಮಾಲೆಯೇ ಆಗಿದೆ ಅನ್ನೋದು ಹಗರಣಗಳ ಸರಮಾಲೆ. ತಿರುಪತಿಯಲ್ಲಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಕಲಬೆರಕೆ ತುಪ್ಪ ಆಯ್ತು, ಕಲಬೆರಕೆ ತುಪ್ಪದ ನಂತರ ಕಳಪೆ ರೇಷ್ಮೆ ಆಯ್ತು. ಈಗ ಚಿನ್ನವನ್ನ ಅಕ್ರಮವಾಗಿ ಅಲ್ಲಿ ಕಣ್ಮರೆ ಆಗಿದೆ ಅನ್ನುವಂತ ವಿಚಾರ. ನೋಡಿ, ಹಳೆ ಫೋಟೋ ಮತ್ತೆ ಹೊಸ ಫೋಟೋವನ್ನ ತಾವು ಗಮನಿಸ್ತಾ ಇದ್ದೀರಾ. ಇದು ಕೋಟಿ ಕೋಟಿ ಚಿನ್ನ ಇದು ನಾಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 2023-23 ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಲಾಗಿತ್ತು. 100 ಕೆಜಿ ಚಿನ್ನವನ್ನು ಬಳಸಿ ನವೀಕರಣ ಮಾಡಲಾಗಿತ್ತು. ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಮತ್ತೊಂದು ಭಾರೀ ಹಗರಣದ ಸುದ್ದಿ. ಇದು ನಾಪತ್ತೆಯಾಗಿದೆಯಾ ಬರೋಬ್ಬರಿ 50 ಕೆಜಿ ಬಂಗಾರ, ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣ ಬಳಿಕ ಮತ್ತೊಂದು ಹಗರಣ. ಯಾರದ್ದೋ ಪಾಲಾಯ್ತಾ ಕೋಟಿ ಕೋಟಿ ಮೌಲ್ಯದ ಚಿನ್ನ. ದೇಗುಲದ ವಿಮಾನ ಗೋಪುರ ನವೀಕರಣದ ಸಂದರ್ಭ ಅಕ್ರಮ ಆಗಿದೆ ಅನ್ನುವಂಥ ವಿಚಾರ. 2022-23 ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣಗಳ ಆರೋಪ ಒಂದಾದ ಮೇಲೆ ಒಂದು ಕೇಳಿ ಬರ್ತಾ ಇದೆ. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭ ಅಕ್ರಮ ಆಗಿದೆ ಅನ್ನೋದು ಕ್ವಶನ್ ಮಾರ್ಕ್. 2022-23 ಅವಧಿಯಲ್ಲಿ ಅಕ್ರಮಗಳ ಸರಮಾಲೆಯೇ ಆಗಿದೆ ಅನ್ನೋದು ಹಗರಣಗಳ ಸರಮಾಲೆ. ತಿರುಪತಿಯಲ್ಲಿ 50 ಕೆಜಿ ಬಂಗಾರ ನಾಪತ್ತೆಯಾಗಿದೆಯಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಕಲಬೆರಕೆ ತುಪ್ಪ ಆಯ್ತು, ಕಲಬೆರಕೆ ತುಪ್ಪದ ನಂತರ ಕಳಪೆ ರೇಷ್ಮೆ ಆಯ್ತು. ಈಗ ಚಿನ್ನವನ್ನ ಅಕ್ರಮವಾಗಿ ಅಲ್ಲಿ ಕಣ್ಮರೆ ಆಗಿದೆ ಅನ್ನುವಂತ ವಿಚಾರ. ನೋಡಿ, ಹಳೆ ಫೋಟೋ ಮತ್ತೆ ಹೊಸ ಫೋಟೋವನ್ನ ತಾವು ಗಮನಿಸ್ತಾ ಇದ್ದೀರಾ. ಇದು ಕೋಟಿ ಕೋಟಿ ಚಿನ್ನ ಇದು ನಾಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 2023-23 ತಿರುಪತಿ ದೇಗುಲದ ವಿಮಾನ ಗೋಪುರ ನವೀಕರಣ ಮಾಡಲಾಗಿತ್ತು. 100 ಕೆಜಿ ಚಿನ್ನವನ್ನು ಬಳಸಿ ನವೀಕರಣ ಮಾಡಲಾಗಿತ್ತು.